ದೇವರ ಮನೆಯನ್ನ ಸ್ವಚ್ಛವಾಗಿ ಅಚ್ಚುಕಟ್ಟಾಗಿ ಇಡಬೇಕು ಅನ್ನೋ ಆಸೆ ಎಲ್ರಿಗೂ ಇರುತ್ತೆ. ಆದ್ರೆ ಪ್ರತಿದಿನದ ಕೆಲಸದ ನಡುವೆ ಪೂಜಾ ಸಾಮಗ್ರಿಗಳನ್ನ ಪ್ರತ್ಯೇಕವಾಗಿ ಸ್ವಚ್ಛ ಮಾಡೋದು ಅಷ್ಟು ಸುಲಭದ ಮಾತಲ್ಲ. ದೀಪದ ಮೇಲೆ ಎಣ್ಣೆಯ ಕಲೆ, ಪೂಜಾ ತಟ್ಟೆಯಲ್ಲಿ ಅರಿಶಿನ ಕುಂಕುಮದ ಗುರುತು, ಹಿತ್ತಾಳೆ ಹಾಗೂ ಬೆಳ್ಳಿಯ ವಸ್ತುಗಳ ಮೇಲಿನ ಕಪ್ಪು ಕಲೆಗಳು, ಹೀಗೆ ಒಂದಲ್ಲ ಒಂದು ಸಮಸ್ಯೆ ಸಾಮಾನ್ಯವಾಗಿ ಇರುತ್ತೆ. ಇದನ್ನ ಕ್ಲೀನ್ ಮಾಡಿ ಮತ್ತೆ ಯಥಾಸ್ಥಿತಿಗೆ ತರೋದ್ರೊಳಗೆ ಸಾಕಪ್ಪ ಸಾಕು ಅನ್ನೋ ಹಾಗೆ ಆಗಿರುತ್ತೆ. ಆದ್ರೆ ಇನ್ಮೇಲೆ ಈ ಚಿಂತೆ ಬಿಡಿ. ಯಾಕಂದ್ರೆ ಇಂತಹ ಕಲೆಗಳನ್ನ ಮನೆಯಲ್ಲೇ ಸಿಗುವ ಕೆಲವು ವಸ್ತುಗಳನ್ನ ಬಳಸಿ ಹೇಗೆ ಸುಲಭವಾಗಿ ಕ್ಲೀನ್ ಮಾಡಬಹುದು ಅನ್ನೋ ಟಿಪ್ಸ್ ಬಗ್ಗೆ ನಾವಿಲ್ಲಿ ತಿಳಿಸಿಕೊಡ್ತಾ ಇದ್ದೀವಿ. ದೇವರ ಕೋಣೆಯನ್ನ ಹೀಗೆ ಸ್ವಚ್ಛಗೊಳಿಸಿ. ದೇವರ ಕೋಣೆಯಲ್ಲಿರುವ ದೀಪ, ಗಂಟೆ, ಪೂಜಾ ತಟ್ಟೆ, ಕಲಶ ಹಾಗೂ ದೇವರ ವಿಗ್ರಹಗಳು ಸೇರಿದಂತೆ ಎಲ್ಲಾ ಸಾಮಗ್ರಿಗಳನ್ನ ನಿಧಾನವಾಗಿ ಹೊರಗಡೆ ತೆಗೆದಿಡಿ. ಒಣಗಿದ ಹೂವು, ಎಲೆಗಳು, ಸುಟ್ಟ ಬತ್ತಿಯ ತುಂಡುಗಳು ಹಾಗೂ ಬಳಕೆಯಾಗದ ವಸ್ತುಗಳನ್ನ ತೆಗೆದುಹಾಕಿ. ನಂತರ ನೇರವಾಗಿ ನೀರು ಹಾಕುವ ಬದಲು ಒಣ ಬಟ್ಟೆಯಿಂದ ದೇವರ ಮನೆಯ ಕಪಾಟು, ಮೇಲ್ಭಾಗ, ಮೂಲೆಗಳು ಮತ್ತು ಬಾಗಿಲಿನ ಮೇಲಿರುವ ಧೂಳನ್ನ ಮೊದಲು ಕ್ಲೀನ್ ಮಾಡ್ಕೊಳ್ಳಿ. ಹಿತ್ತಾಳೆ, ತಾಮ್ರದ ವಸ್ತುಗಳು ಪಳಪಳ ಹೊಳೆಬೇಕಾದ್ರೆ ಈ ಟಿಪ್ಸ್ ಯೂಸ್ ಮಾಡಿ. ಹಿತ್ತಾಳೆ ಹಾಗೂ ತಾಮ್ರದ ಪಾತ್ರೆಗಳನ್ನ ನಿರಂತರವಾಗಿ ಬಳಸೋದ್ರಿಂದ ದೀಪದ ಎಣ್ಣೆ ಮತ್ತು ಧೂಪದ ಹೊಗೆಯಿಂದ ಕಲೆ ಕೂರೋದು ಸಹಜ. ಸ್ವಲ್ಪ ನಿಂಬೆಹಣ್ಣಿಗೆ ಉಪ್ಪು ಹಾಕಿ ವಸ್ತುಗಳ ಮೇಲೆ ನಿಧಾನವಾಗಿ ಉಜ್ಜಿ ನಂತರ ಸ್ವಚ್ಛ ನೀರಿನಿಂದ ತೊಳೆದು ಒಣ ಬಟ್ಟೆಯಿಂದ ಒರೆಸಿ. ಕಲೆಗಳು ಗಟ್ಟಿಯಾಗಿದ್ರೆ ಹುಣಸೆ ಹಣ್ಣನ್ನ ಸ್ವಲ್ಪ ನೀರಿನಲ್ಲಿ ನೆನೆಸಿ ತಿರುಳನ್ನ ತೆಗೆದುಕೊಂಡು ಹಚ್ಚಿ ತೊಳೆದ್ರೆ ಕಲೆಗಳು ಸಂಪೂರ್ಣವಾಗಿ ನಿವಾರಣೆಯಾಗುತ್ತೆ. ಕಪ್ಪಾಗಿರುವ ಬೆಳ್ಳಿ ವಸ್ತುಗಳನ್ನ ಸುಲಭವಾಗಿ ಸ್ವಚ್ಛಗೊಳಿಸಿ. ಬೆಳ್ಳಿಯ ದೀಪ ಅಥವಾ ಪೂಜಾ ತಟ್ಟೆಗಳು ಕಾಲ ಕಳೆದಂತೆ ಕಪ್ಪಾಗುತ್ತೆ. ಇದನ್ನ ಟೂತ್ ಪೇಸ್ಟ್ ಬಳಸಿ ಕ್ಲೀನ್ ಮಾಡಬಹುದು. ನೀರಿನಲ್ಲಿ ಮುಳುಗಿಸಿ ಸ್ವಲ್ಪ ಟೂತ್ ಪೇಸ್ಟ್ ಹಚ್ಚಿ ಮೃದುವಾಗಿ ಉಜ್ಜಿ ತೊಳಿಬಹುದು. ಅಥವಾ ಬಿಸಿ ನೀರಿನಲ್ಲಿ ಸ್ವಲ್ಪ ಡಿಟರ್ಜೆಂಟ್ ಪೌಡರ್ ಅಥವಾ ಅಡುಗೆ ಸೋಡಾ ಹಾಕಿ ಬೆಳ್ಳಿ ವಸ್ತುಗಳನ್ನ 10 ನಿಮಿಷ ಬಿಟ್ಟು ಶುದ್ಧ ನೀರಿನಲ್ಲಿ ತೊಳಿಬಹುದು. ಬೆಳ್ಳಿಯ ವಸ್ತುವಿನ ಮೇಲೆ ಸೂಕ್ಷ್ಮ ಕೆತ್ತನೆಗಳಿದ್ರೆ ಯಾವುದೇ ವಿಧಾನ ಪ್ರಯೋಗಿಸುವ ಮೊದಲು ಎಚ್ಚರಿಕೆ ವಹಿಸಿ. ದೀಪ ಮತ್ತು ಗಂಟೆಯನ್ನ ಸ್ವಚ್ಛ ಮಾಡುವ ಸರಳ ವಿಧಾನ. ದೀಪದೊಳಗೆ ಉಳಿದಿರುವ ಎಣ್ಣೆ ಹಾಗೂ ಹಳೆಯ ಬತ್ತಿಯನ್ನ ತೆಗೆದುಹಾಕಿ ಬೆಚ್ಚಗಿನ ನೀರಿನಲ್ಲಿ ಸ್ವಲ್ಪ ಡಿಶ್ ವಾಷರ್ ಹಾಕಿ ಸ್ವಚ್ಛಗೊಳಿಸಿ. ಕಲೆ ಹೆಚ್ಚಾಗಿದ್ರೆ ಮೃದುವಾದ ಬ್ರಷ್ ಬಳಸಿ. ಆದ್ರೆ ಸ್ಟೀಲ್ ಬ್ರಷ್ಗಳ ಬಳಕೆಯಿಂದ ದೀಪಗಳ ಮೇಲೆ ಗೀರು ಬೀಳುವ ಸಾಧ್ಯತೆ ಇರೋದ್ರಿಂದ ಇವುಗಳನ್ನ ಅವಾಯ್ಡ್ ಮಾಡಿ. ತೊಳೆದ ನಂತರ ಸಂಪೂರ್ಣವಾಗಿ ಒಣಗಿಸಿ ಬಳಸಿ. ದೇವರ ವಿಗ್ರಹ ಸ್ವಚ್ಛ ಮಾಡುವಾಗ ಈ ವಿಷಯಗಳು ನೆನಪಿರ್ಲಿ. ಮನೆಯಲ್ಲಿರುವ ಎಲ್ಲಾ ವಿಗ್ರಹಗಳು ಒಂದೇ ರೀತಿಯ ವಸ್ತುಗಳದ್ದಾಗಿರಲ್ಲ. ಲೋಹದ ವಿಗ್ರಹಗಳನ್ನ ವಿನೆಗರ್, ಉಪ್ಪು, ಹುಣಸೆಹಣ್ಣು ಅಥವಾ ನಿಂಬೆಹಣ್ಣು ಬಳಸಿ ಸ್ವಚ್ಛ ಮಾಡಬಹುದು. ಅದೇ ಮಣ್ಣಿನ ಅಥವಾ ಮರದ ವಿಗ್ರಹವಾಗಿದ್ರೆ ಕೇವಲ ಒಣ ಬಟ್ಟೆಯಿಂದ ಒರೆಸಿ ಸ್ವಚ್ಛಗೊಳಿಸಿ. ಸ್ವಚ್ಛ ಮಾಡುವಾಗ ಈ ತಪ್ಪುಗಳನ್ನ ಮಾಡಬೇಡಿ. ಪೂಜಾ ಸಾಮಗ್ರಿಗಳು ಪಳಪಳ ಹೊಳಿಬೇಕು ಅಂತ ತುಂಬಾ ಗಟ್ಟಿಯಾಗಿ ಉಜ್ಜಲು ಹೋಗಬೇಡಿ. ಇದರಿಂದ ಗೀರು ಬೀಳಬಹುದು. ಸ್ವಚ್ಛ ಮಾಡಿದ ನಂತರ ಯಾವುದೇ ಲೋಹದ ಸಾಮಗ್ರಿಯನ್ನ ತೇವವಾಗಿಡದೆ ಚೆನ್ನಾಗಿ ಒರೆಸಿ ಒಣಗಿಸಿ. ಹಾಗೆ ತೊಳೆಯುವ ಭರದಲ್ಲಿ ಬಿಸಿಯಾಗಿರುವ ಲೋಹದ ವಸ್ತುವನ್ನ ತಕ್ಷಣ ತಣ್ಣೀರಿಗೆ ಹಾಕಬೇಡಿ. ತಾಪಮಾನದ ಹಠಾತ್ ಬದಲಾವಣೆಯಿಂದ ಬಿರುಕು ಬಿಡುವ ಸಾಧ್ಯತೆ ಇರುತ್ತೆ. ಪೂಜಾ ಸಾಮಗ್ರಿಗಳು ಅಂದ್ರೆ ಕೇವಲ ಮನೆಯ ವಸ್ತುಗಳಲ್ಲ, ಅವು ನಮ್ಮ ಭಕ್ತಿಯ ಒಂದು ಭಾಗ. ಹೀಗಾಗಿ ಒಂದೇ ಬಾರಿಗೆ ಎಲ್ಲಾ ಕೆಲಸವನ್ನ ಮಾಡೋ ಬದಲು ಪ್ರತಿದಿನ ದೀಪದ ಸುತ್ತಲಿನ ಎಣ್ಣೆ ಮತ್ತು ಬತ್ತಿಯ ಅವಶೇಷಗಳನ್ನ ತೆಗೆದುಹಾಕೋದು, ವಾರಕ್ಕೊಮ್ಮೆ ಪೂಜಾ ತಟ್ಟೆ, ದೀಪ ಹಾಗೂ ಗಂಟೆಗಳನ್ನ ತೊಳೆಯೋದು ಮತ್ತು ತಿಂಗಳಿಗೊಮ್ಮೆ ದೇವರ ಮನೆಯ ಕಪಾಟು ಹಾಗೂ ಎಲ್ಲಾ ಸಾಮಗ್ರಿಗಳನ್ನ ಸಂಪೂರ್ಣವಾಗಿ ಸ್ವಚ್ಛ ಮಾಡಿದ್ರೆ ಕೆಲಸ ಬಹಳ ಸುಲಭವಾಗುತ್ತೆ. ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋವನ್ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಇನ್ಫೋ ಟಾಪಿಕ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನಮಸ್ಕಾರ.